ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ದುರ್ಗಸಿಂಹ ಕವಿ ಬರೆದಿರುವಂತಹ ಪಂಚತಂತ್ರ ಕಥೆಯ ಭೇದ ಪ್ರಕರಣ ಅನ್ನೋ ತಂತ್ರದ ಕಥಾಸಾರವನ್ನು ತಿಳ್ಕೊಳ್ಳೋಣ. ಈಗ ಆಲ್ರೆಡಿ ಇದ್ರ ಬಗ್ಗೆ ಇಂದಿನ ಸಂಚಿಕೆಯಿಂದಲೇ ಮಾತಾಡ್ತಾ ಇದ್ದೀವಿ. ಎಲ್ಲಿವರೆಗೂ ಆಗಿತ್ತು ಕತೆ ಅಂತ ಅಂದರೆ, ಈ ಪಿಂಗಳಕ ತನ್ನ ಪ್ರಾಣಿ ಸಂಕುಲಕ್ಕೆ ಆಹಾರವನ್ನು ಒದಗಿಸ್ದೆ ತನಗೆ ಎಷ್ಟು ಬೇಕೋ ಅಷ್ಟೇ ಆಹಾರವನ್ನು ಕೊಂದು ತಿಂತಾ ಇರುತ್ತೆ. ಇದರಿಂದ ಈ ಪಿಂಗಳಕ ರಾಜ ಅಲ್ವಾ, ಪ್ರಜೆಗಳಾಗಿರುವಂತಹ ಉಳಿದಂತಹ ಪ್ರಾಣಿಗಳು ತುಂಬ ಬೇಜಾರು ಮಾಡ್ಕೊತಾರೆ. ಏನಪ್ಪ ನಮ್ಮ ರಾಜ ನಮಗೆ ಆಹಾರವನ್ನೇ ಕೊಡ್ತಾ ಇಲ್ವಲ್ಲ, ಅವ್ನು ಬೇಟೆನೇ ಆಡ್ತಾ ಇಲ್ವಲ್ಲ, ಏನು ಮಾಡೋದು, ನಮ್ಮ ಜೀವನ ಹೆಂಗೆ ಸಾಗಿಸೋದು ಅಂತ ತುಂಬಾ ಚಿಂತೆ ಮಾಡ್ತಾ ಇರ್ತಾರೆ. ಇದೇ ಚಿಂತೆಯಲ್ಲಿ ರಾಜನ ಹತ್ರ ಹೋಗಿ ಕೇಳಿದಾಗ ಕೂಡ ಅವನೇನೂ ಮಾತಾಡೋದಿಲ್ಲ, ಸುಮ್ಮನೆ ಇದ್ಬಿಡ್ತಾನೆ ಪಿಂಗಳಕ. ಎಲ್ಲ ಪ್ರಜೆಗಳು ಆ ಪ್ರಾಣಿ ಸಂಕುಲ ತುಂಬ ಬೇಜಾರು ಮಾಡಿಕೊಂಡು ಅಲ್ಲಿಂದ ತಮಗಿಚ್ಛೆ ಬಂದಿರೋಂಥ ಕಡೆ ಹೊರಟೋಗ್ಬಿಡುತ್ತೆ. ಈ ಪಿಂಗಳಕನ ಮಂತ್ರಿಯಾಗಿರುವಂಥ ದಮನಕ ಮತ್ತು ಕರಟಕ ಹೇಗಾದರೂ ಮಾಡಿ ನಮ್ಮ ರಾಜ ಪಿಂಗಳಕ ಹಾಗೆ ಈಗ ಹೊಸದಾಗಿ ಬಂದಿರೋಂಥ ಸಂಜೀವಕನ ಸ್ನೇಹವನ್ನು ಮುರಿಬೇಕು, ಹೀಗಾದಾಗ ಮಾತ್ರ ನಮ್ಮ ರಾಜ ನಮಗೆ ಆಹಾರವನ್ನು ಒದಗಿಸ್ತಾನೆ, ನಮಗೋಸ್ಕರ ಬದುಕ್ತಾನೆ ಅಂತ ಇವ್ರು ಉಪಾಯವನ್ನು ಮಾಡ್ತಾರೆ. ಯಾರು? ದಮನಕ. ಈ ಉಪಾಯ ಯಾವ ಥರ ಇರಬೇಕು ಅಂತ ಅನೇಕ ಕಥೆಗಳು ಇಲ್ಲಿ ಬಂದು ಹೋಗ್ತವೆ. ಕೊನೆಗೆ ಬುದ್ಧಿ ಇಲ್ದವನಿಗೆ ಶಕ್ತಿ ಇದ್ರೂ ಕೂಡ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಬಲಶಾಲಿಯಾಗಿರುವಂತಹ ಒಂದು ಸಿಂಹವನ್ನು ಮೊಲ ಯಾವ ರೀತಿ ಕೊಲ್ಲುತ್ತೆ ಅಂತ ಗೊತ್ತಿದೆಯಾ ನಿನಗೆ ಕರಟಕ ಅಂತ ದಮನಕ ಹೇಳ್ತಾನೆ. ಕರಟಕನಿಗೆ ಆ ಸ್ಟೋರಿ ಗೊತ್ತಿರೋದಿಲ್ಲ. ಏನದು, ಸಿಂಹನ ಮೊಲ ಕೊಂದುಬಿಡ್ತಾ, ಯಾವ ಥರ, ಆ ಕಥೆಯನ್ನು ಹೇಳಿ ನನಗೆ ಅಂತ ಕೇಳ್ಕೊತಾನೆ. ಈಗ ದಮನಕ ಮೊಲಂ ಸಿಂಹಮಂ ಕೊಂದ ಕಥೆಯನ್ನು ಕರಟಕನ್ಗೆ ಹೇಳ್ತಾನೆ. ಏನದು ಕತೆ ಅಂದರೆ, ಒಂದಾನೊಂದು ಕಾಡಿನಲ್ಲಿ ತೋಳ, ಕರಡಿ, ಒಳ್ಳೆಯ ಕೊರಳಿನ ಹೊಳೆಯುವಂತಹ ಹರಿಣಗಳ ಸಾಲು, ಬಿಳಿ ಪಟ್ಟೆಯನ್ನುಳ್ಳ ಸಾರಂಗ, ಭಯಂಕರವಾಗಿರುವಂತಹ ಕಣೆಹಂದಿ, ಸಾರಂಗ, ಮೊಲಗಳು, ಹುಲಿ, ಕಪಿಗಳ ಗುಂಪು, ಸಿಂಹ ಸಮೂಹ, ಭಯಂಕರವಾಗಿರುವಂತಹ ನರಿಗಳ ಮಂದೆ, ಮದದಿಂದ ಕೂಡಿದಂತಹ ಆನೆಗಳ ಗುಂಪು, ಶಾರ್ದೂಲ, ಕಾಗೆಗಳ ಗುಂಪು, ಸರ್ಪಗಳಿಂದ ಭೀಕರವಾಗಿ ಹೊಳೆಯುವಂತಹ ಕಾಡಲ್ಲಿ ದುರ್ಧರ ಭೀಕರನು, ದೋರ್ದಂಡ ಸಹಾಯನು, ಅಜೇಯನು, ನಿರ್ದಯನು, ಅಸಾಧಾರಣವಾದಂತಹ ನಳಮುಖಗಳಿಂದ ಕಾಡಿನ ಆನೆಗಳ ಸಮೂಹವನ್ನು ಸೀಳಿದವನು ಆಗಿರುವಂತಹ ಒಂದು ಸಿಂಹ ವಾಸವಾಗಿರುತ್ತೆ. ಇದು ಇನ್ನೂ ಚಿಕ್ಕದಾಗಿ ಹೇಳಬೇಕು ಅಂತಂದರೆ, ಒಂದು ದಟ್ಟವಾಗಿರುವಂತಹ ಅರಣ್ಯ, ಅಲ್ಲಿ ಎಲ್ಲ ಜೀವ ಪ್ರಭೇದಗಳು ವಾಸವಾಗಿರ್ತವೆ. ಆ ಎಲ್ಲ ಜೀವ ಪ್ರಭೇದಗಳಿಗೆ ರಾಜನಂತಿರೋನೇ ಈ ಸಿಂಹ. ಈ ಸಿಂಹಕ್ಕೆ ಆನೆಗಳನ್ನ ಬೇಟೆಯಾಡಿ ತಿನ್ನೋದು ತುಂಬಾ ಇಷ್ಟ ಇರುತ್ತೆ. ಆನೆಗಳನ್ನೆಲ್ಲ ಕೊಂದು ತಿಂದು ಇನ್ನೇನು ಆಹಾರ ಇಲ್ಲವೇ ಇಲ್ಲ, ಇನ್ನು ಉಳಿದೇ ಇಲ್ಲ, ಆನೆಗಳು ಕಾಡಲ್ಲಿ ಇಲ್ಲ, ನಾಶ ಆಗ್ಬಿಟ್ಟಿದ್ದಾವೆ ಅಂತ ಗೊತ್ತಾದ್ಮೇಲೆ, ಎಲ್ಲಿಯೂ ತನಗೆ ಆಹಾರ ಸಿಗೋದಿಲ್ಲ ಅಂತ ಗೊತ್ತಾದ್ಮೇಲೆ ಆ ಕಾಡಲ್ಲಿರುವಂತಹ ಸಿಕ್ಕ ಬಡ ಪ್ರಾಣಿಗಳನ್ನೆಲ್ಲ ತಿಂದು ಈ ಸಿಂಹ ಬದುಕ್ತಾ ಇತ್ತು. ಪಾಪ ಆ ಪ್ರಾಣಿ ಸಂಕುಲಕ್ಕೆ ಒಂದು ರೀತಿ ಭಯ ಉಂಟಾಗ್ಬಿಡುತ್ತೆ. ನಮ್ಮನ್ನು ಕೂಡ ಇವನು ಮುಂದೆ ಒಂದಿನ ತಿಂತಾನೆ, ನಾವು ಸಿಕ್ಕಾಕೊಂಡ್ರೆ ನಮ್ಮ ಪ್ರಾಣಕ್ಕೆ ಕುತ್ತು ಅಂತ ತುಂಬಾ ಹೆದರ್ಕೊಂಡ್ಬಿಟ್ಟಿರ್ತವೆ ಆ ಪ್ರಾಣಿ ಸಂಕುಲ. ಹೊರಗಡೆ ಆಹಾರಕ್ಕೋಸ್ಕರನೂ ಓಡಾಡೋದಕ್ಕಾಗ್ತಾ ಇರೋದಿಲ್ಲ. ಎಲ್ಲಿ ಆ ಪ್ರಾಣಿ, ಆ ಸಿಂಹ ಬಂದು ನಮ್ಮ ಮೇಲೆ ಎರಗ್ಬಿಡ್ತಾಯಿತೋ, ನಮ್ಮನ್ನು ತಿಂದ್ಬಿಡುತ್ತೋ ಅಂತ ಹೆದರ್ಕೊತಾ ಇರ್ತವೆ. ಒಂದಿನ ಈ ಪ್ರಾಣಿ ಸಮೂಹ ಎಲ್ಲ ಏನು ಮಾಡುತ್ತೆ, ಎಲ್ಲವೂ ಒಟ್ಟಾಗಿ ತಮ್ಮಲ್ಲೇ ಯೋಚನೆ ಮಾಡ್ತವೆ, ಹೇಗಿದ್ರೂ ಈ ಸಿಂಹ ನಮ್ಮನ್ನು ಒಂದಲ್ಲ ಒಂದಿನ ತಿನ್ನುತ್ತೆ, ಹಾಗಾಗಿ ಪ್ರತಿನಿತ್ಯ ನಾವು ಅವನಿಗೆ ಹೆದರ್ಕೊಂಡು ಸಾಯೋ ಬದಲು ನಮ್ಮಲ್ಲೇ ಒಬ್ಬರು ಆಹಾರವಾಗಿ ಅವನ ಹತ್ರ ಹೋದರೆ ಒಳ್ಳೆಯದು ಅಂತ ಆಲೋಚನೆ ಮಾಡಿಬಿಟ್ಟು ಇವಾಗ ಸಿಂಹವನ್ನು ಭೇಟಿ ಮಾಡ್ತವೆ ಎಲ್ಲ ಪ್ರಾಣಿ ಸಂಕುಲ. ಈಗ ಸಿಂಹ ಇರೋವಂತಹ ಗುಹೆ ಹತ್ರನೇ ಎಲ್ಲ ಪ್ರಾಣಿ ಸಂಕುಲ ಬಂದು ಆ ಗಜವೈರಿಗೆ ನಮಸ್ಕಾರವನ್ನು ಮಾಡಿ, ಗಜವೈರಿ, ಈ ಮಹಾ ಅರಣ್ಯದಲ್ಲಿ ವಾಸಿಸುವಂತಹ ಈ ಮೃಗ ಸಮೂಹವು ನಿನ್ನ ಆಜ್ಞೆಗೆ ಒಳಪಟ್ಟಿವೆ. ಶೌರ್ಯೋನ್ನತವೂ ನೀತಿಜ್ಞನೂ ಆದಂತಹ ನೀನು ನಮ್ಮನ್ನೆಲ್ಲ ಧರ್ಮ ಮಾರ್ಗದಿಂದ ಕಾಪಾಡಬೇಕು. ದೇವ, ನೀವು ಇಷ್ಟರವರೆಗೆ ನಮ್ಮನ್ನು ಕಾಪಾಡಿದ್ದೀರಿ. ಈಗ ನಿಮಗೆ ಅಪಾಯ ಸಂಭವಿಸಿರಲು ನಾವು ನಿಮಗೆ ಉಪಕಾರಕ್ಕಾಗದಿದ್ದರೆ ನಾವಿದ್ದು ಏನು ಪ್ರಯೋಜನ? ಹಾಗಾಗಿ ನಿಮಗೆ ಆನೆಗಳು ಸಿಗುವ ತನಕ ಪ್ರತಿನಿತ್ಯವೂ ನಿಮ್ಮ ಬಳಿಗೆ ಒಂದೊಂದು ಮೃಗವನ್ನು ನಿಮ್ಮ ಆಹಾರಕ್ಕೋಸ್ಕರ ಕಳಿಸುತ್ತೇವೆ. ಈ ವಿಚಾರ ನಿಮಗೆ ಸಮ್ಮತವೆನಿಸಿದರೆ ನಾವು ಇಲ್ಲೇ ಇರುವೆವು, ಇಲ್ಲವಾದಲ್ಲಿ ನಿಮ್ಮಿಂದ ಹೆದರಿ ಇಲ್ಲಿಂದ ಓಡಿ ಹೋಗುತ್ತೇವೆ, ಈ ಅರಣ್ಯವನ್ನು ಬಿಟ್ಟು ಹೊರಟೋಗ್ಬಿಡ್ತೀವಿ ಅಂತ ಎಲ್ಲ ಪ್ರಾಣಿ ಸಂಕುಲ ತಮ್ಮ ನಿರ್ಧಾರವನ್ನು ಆ ಮೃಗರಾಜನ ಮುಂದೆ ಇಡ್ತಾರೆ. ಮೃಗರಾಜ ಯೋಚನೆ ಮಾಡುತ್ತೆ, ಹೌದು, ಈ ಪ್ರಾಣಿ ಸಂಕುಲ ಹೇಳ್ತಾ ಇರೋಂತಹ ಮಾತು ಸರಿಯಾಗಿದೆ, ನಾನೇ ಹೋಗಿ ಬೇಟೆಯಾಡೋದಕ್ಕಿಂತ ಇವರೇ ಬಂದು ನನಗೆ ಆಹಾರ ಆಗ್ತಾ ಇದ್ದಾರಲ್ಲ, ಇದು ಒಳ್ಳೆ ನಿರ್ಧಾರನೇ ಅಂತ ಈ ನಿರ್ಧಾರಕ್ಕೆ ಆ ಸಿಂಹ ಕೂಡ ಒಪ್ಕೊಳ್ಳುತ್ತೆ. ಸರಿ ಆಯಿತು, ನೀವು ಇಲ್ಲೇ ಉಳ್ಕೊಳ್ಳಿ, ನೀವು ಹೇಳ್ದಂಗೆ ನಡ್ಕೊಬೇಕು ಅಂತ ಹೇಳಿಬಿಟ್ಟು ಸಿಂಹ ಅಲ್ಲಿಂದ ಹೋಗುತ್ತೆ. ಈಗ ಪ್ರಾಣಿ ಸಂಕುಲ ಎಲ್ಲ ಬಾಯಾಳೆಂಬ ನರಿಯನ್ನು ಸರದಿಗಾರನನ್ನಾಗಿ ನೇಮಿಸ್ಕೊಂಡು ಈ ಪ್ರಾಣಿ ಸಂಕುಲದಲ್ಲಿ ಯಾರಾದ್ಮೇಲೆ ಯಾರು ಹೋಗಬೇಕು ಅಂತ ನೀನೇ ಹೇಳು ಅಂತ ನರಿಗೆ ಹೇಳುತ್ತೆ. ಯಾಕಂದರೆ ನರಿ ತುಂಬ ಬುದ್ಧಿವಂತ ಪ್ರಾಣಿ ಅಲ್ವಾ, ಹಾಗಾಗಿ ಆ ಎಲ್ಲ ಪ್ರಾಣಿಗಳು ಆ ಒಂದು ಜವಾಬ್ದಾರಿಯನ್ನು ನರಿಗೆ ವಹಿಸುತ್ತೆ. ಈ ಕಾರ್ಯವನ್ನು ಆ ನರಿ ಕೂಡ ಒಪ್ಕೊಂಡು ಸರದಿ ಸಾಲಿನಲ್ಲಿ ದಿನಕ್ಕೆ ಒಂದು ಪ್ರಾಣಿಯನ್ನು ಆ ಸಿಂಹದ ಗುಹೆಗೆ ಕಳಿಸ್ತಾ ಇರುತ್ತೆ. ಹೀಗೆ ಕೆಲ ಕಾಲ ಕಳೆಯುತ್ತೆ.
ಒಂದಿನ ಮೊಲದ ಸರ್ದಿ ಬರುತ್ತೆ ನೋಡಿ. ಆ ಮೊಲ ಸಿಂಹಕ್ಕೆ ಮಾರಿ ಬರೋ ಥರ ದೀರ್ಘಕರ್ಣ ಅನ್ನೋ ಮೊಲದ ಸರದಿ ಬರುತ್ತೆ. ಮೊಲ ಇವಾಗ ಸಿಂಹಕ್ಕೆ ಆಹಾರವಾಗಿ ಹೋಗಬೇಕಾಗಿರುತ್ತೆ. ಪಾಪ ಮೊಲ ತುಂಬ ಪುಟ್ಟ ಪ್ರಾಣಿ, ತುಂಬ ಬುದ್ಧಿವಂತ ಪ್ರಾಣಿಯಾಗಿರುತ್ತೆ. ಅದು ಎಲ್ಲ ಪ್ರಾಣಿಗಳು ಏನೂ ಯೋಚನೆ ಮಾಡದೆ ಅವ್ರ ಸರ್ದಿ ಬಂದಿದ ತಕ್ಷಣ ಹೋಗಿ ಸಿಂಹಕ್ಕೆ ಆಹಾರ ಆಗ್ತಾ ಇದ್ದು. ಆದರೆ ಈ ಮೊಲ ಹಾಗಲ್ಲ, ತುಂಬ ಚತುರ, ನೀತಿವಂತ, ಕಾಲಜ್ಞಾನವನ್ನು ಹಾಗೆ ಕಾಲಜಯವನ್ನು ಬಲ್ಲಂತಹ ಪರಮ ಯೋಗಿಯಂತೆ ಆ ಮೊಲ ಕಾಣಿಸ್ತಾ ಇತ್ತು. ಆ ಮೊಲದ ಹೆಸರು ದೀರ್ಘಕರ್ಣ ಅಂತ. ಈಗ ಸಿಂಹಕ್ಕೆ ಆಹಾರವಾಗಿ ಮೊಲದ ಸರ್ದಿ ಬಂದ್ಬಿಟ್ಟಿದೆ. ಏನು ಉಪಾಯವನ್ನು ಹೂಡುತ್ತೆ ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳೋಕ್ಕೆ ಅಂತಂದರೆ, ತುಂಬ ಆಲೋಚನೆ ಮಾಡಿ ನಾಶಕ್ಯಂ ಬುದ್ಧಿಮತಃ ಪುರುಷಸ್ಯ ಅನ್ನೋ ಮಾತಂತೆ ಮಾತನಾಡೋದ್ರಲ್ಲಿ ಬುದ್ಧಿವಂತರಾದವ್ರಿಗೆ ಯಾವುದೇ ಕೇಡಿಲ್ಲ, ಯಾವುದೇ ಕೆಡ್ಕಾಗೋದಿಲ್ಲ. ನಮ್ಮ ಮಾತಿಂದಲೇ ನಮ್ಮ ಪ್ರಾಣವನ್ನು ಉಳಿಸ್ಕೊಬೇಕು ಅಂತ ಗೊತ್ತಿದ್ದಂತಹ ಈ ಮೊಲ ಬೆಳಗ್ಗೆ ಹೋಗ್ಬೇಕಾಗಿತ್ತು ಸಿಂಹಕ್ಕೆ ಆಹಾರವಾಗಿ. ಆದರೆ ಇದು ಬೆಳಗ್ಗೆನೇ ಹೋಗೋದಿಲ್ಲ, ಸಂಜೆವರೆಗೂ ಕಾದಿದ್ದು. ಆ ನಂತರದಲ್ಲಿ ಹಿಂದೆ ಮುಂದೆ ನೋಡಿಕೊಂಡು ಎಲ್ಲೂ ನಿಂತ್ಕೊಳ್ದೆ ತುಂಬ ಭಯಭೀತನಾಗಿ ಸಿಂಹದ ಗುಹೆ ಕಡೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಮಾರ್ಗ ಮಧ್ಯದಲ್ಲಿ ತನ್ನ ಪ್ರಾಣಕ್ಕೆ ಆಪತ್ತು ಬರ್ತಾ ಇದೆ ಅಂತ ಗೊತ್ತಾಗಿ ತುಂಬ ಹೆದರ್ಕೊಂಡು ಬಾಯಾರಿಕೆ ಕೂಡ ಆಗ್ಬಿಡುತ್ತೆ. ಅಲ್ಲೇ ದಾರಿ ಮಧ್ಯದಲ್ಲಿ ಒಂದು ಹಳೆ ಬಾವಿಯನ್ನು ನೋಡುತ್ತೆ. ಯಾರು? ಈ ದೀರ್ಘಕರ್ಣ ಅನ್ನೋ ಮೊಲ. ತುಂಬ ಬಾಯಾರಿಕೆ ಆಗಿದೆ, ನೀರು ಕುಡಿಬೇಕು. ಇದರಲ್ಲೇ ಹಳೆ ಬಾವಿ ಇದೆಯಲ್ವಾ, ಸರಿ ನೀರು ಕುಡಿಯೋಣ ಅಂತ ಆ ಬಾವಿಯನ್ನು ಬಗ್ಗಿ ನೋಡುತ್ತೆ. ಆದರೆ ಆ ಬಾಯಲ್ಲಿ ಇಳಿಯೋದಕ್ಕೂ ಆಗ್ದಲೆ ಹತ್ತೋದಕ್ಕೂ ಆಗ್ದಲೆ ಎಲ್ಲೂ ಕೂಡ ಮೆಟ್ಟಿಲುಗಳಿರೋದಿಲ್ಲ. ಸ್ವಚ್ಛವಾಗಿರುವಂತಹ ಆ ತಿಳಿ ನೀರಲ್ಲಿ ತನ್ನ ಪ್ರತಿಬಿಂಬವನ್ನು ತಾನೇ ನೋಡುತ್ತೆ. ತನ್ನ ಪ್ರತಿಬಿಂಬವನ್ನು ತಾನೇ ನೋಡ್ತಾ ನೋಡ್ತಾ ಆ ಮೊಲಕ್ಕೆ ಒಂದು ಉಪಾಯ ಹೊಳೆಯುತ್ತೆ. ಮೊದಲೇ ಚತುರ ಅಲ್ವಾ, ಹಾಗಾಗಿ ಆ ಸಿಂಹವನ್ನು ಇಲ್ಲಿ ಕರ್ಕೊಂಬಂದು ಕೊಲ್ತೀನಿ. ಒಂದು ವೇಳೆ ಕೊಲ್ಲೋದಕ್ಕಾಗಲಿಲ್ಲ ಅಂತಂದರೆ ಸಾಯುವವನಿಗೆ ಸಮುದ್ರಕ್ಕೆ ಹೋದರೂ ಮೊಳಕಾಲುದ್ದ ನೀರು ಅನ್ನೋ ಥರದಲ್ಲಿ ನನಗೆ ಸಾವು ತಪ್ಪಿದ್ದಲ್ಲ. ನಾನು ಈ ಪ್ರಯತ್ನವಂತೂ ಮಾಡಲೇಬೇಕು. ಹೆಚ್ಚೆಂದರೆ ಅವನು ನನ್ನ ಮೇಲೆ ಇಮ್ಮಡಿ ಕೋಪಗೊಂಡು ಕೊಂದಾನಷ್ಟೇ. ಹೀಗಿರಬೇಕಾದ್ರೆ ನಾನು ಯಾಕೆ ಇವಾಗ ಭಯ ಪಡಬೇಕು? ಇನ್ನೇನು ಸಾವು ಬೇರೆ ಹತ್ರ ಬರ್ತಾ ಇದೆಯಲ್ವಾ, ನೋಡೇ ಬಿಡೋಣ, ಈ ಪ್ರಯತ್ನವನ್ನು ಮಾಡೇ ಬಿಡೋಣ ಅಂತ ಅಂದ್ಬಿಟ್ಟು ಆ ಮೊಲ ಏನು ಮಾಡುತ್ತೆ, ಈಗಾಗಲೇ ತುಂಬ ಸಮಯ ಆಗಿರುತ್ತೆ. ಆ ಬಾವಿ ಹತ್ರನೇ ಮತ್ತಷ್ಟು ಸಮಯ ವ್ಯರ್ಥ ಮಾಡಿಬಿಟ್ಟು ನಂತರದಲ್ಲಿ ಆ ಸಿಂಹದ ಗುಹೆ ಹತ್ರ ಹೋಗುತ್ತೆ. ಆ ಸಿಂಹ ಬೆಳಗ್ಗೆಯಿಂದ ಈ ಮೊಲವನ್ನೇ ಕಾಯ್ತಾ ಇರುತ್ತಲ್ವ, ಹೊಟ್ಟೆ ಹಸ್ಕೊಂಡು. ಎದುರುಗಡೆ ಮೊಲ ತುಂಬ ಹೆದರುಕೊಂಡು ಯಾರಿಗೋ ಗಾಬರಿ ಪಟ್ಕೊಂಡು ಬರ್ತಾ ಇರೋದನ್ನ ಆತುರಾತುರವಾಗಿ ಬರ್ತಾ ಇರೋಂತಹ ಮೊಲವನ್ನು ನೋಡುತ್ತೆ. ಇದು ಕೂಡ ತುಂಬಾ ಕೋಪ ಮಾಡ್ಕೊಂಡಿರುತ್ತೆ. ಹುಬ್ಬು ಗಂಟಿಕ್ಕಿದಂತಹ ಕೆಂಡಾಕಾರದ ಕಣ್ಣುಗಳ ದಾಡೆ ಹಲ್ಲುಗಳಿಂದ ಕರಾಳ ಮುಖವಾದಂತಹ ಮೃಗವಲ್ಲಭ ಈ ಮೊಲವನ್ನು ನೋಡಿ ಬಹಳ ಸಿಟ್ಟಿನಿಂದ, ನೀನಿಷ್ಟು ಹೊತ್ತು ತಡವಾಗಿ ಬರಲು ಕಾರಣರಾರು? ಈಗ ಬರುವಾಗ ಹೆಜ್ಜೆ ಹೆಜ್ಜೆಗೂ ಭಯಭೀತನಾಗಿ ಹಿಂದೆ ನೋಡುತ್ತಾ ಬರುತ್ತಿರುವೆ. ನಿನಗೆ ಯಾರಾದರೂ ಒಡೆಯ ಇದ್ದರೆ ಅವರನ್ನು ತೋರಿಸು, ಮೊದಲು ಅವರನ್ನು ತಿಂದು ಆಮೇಲೆ ನಿನ್ನನ್ನು ತಿಂತೀನಿ ಅಂತ ಹೇಳುತ್ತೆ. ಅದಕ್ಕೆ ಆ ದೀರ್ಘಕರ್ಣ ಮೊಲ, ನಿಮ್ಮ ಕೋಪವು ಪ್ರತಾಪವು ನಮ್ಮಂಥ ಬಡ ಪ್ರಾಣಿಗಳ ಮೇಲಷ್ಟೇ, ಬೇರೆಯವರ ಮೇಲಲ್ಲ. ಆದರೂ ನಾನು ಬರುತ್ತಿದ್ದಾಗ ದಾರಿಯಲ್ಲಿ ಒಂದು ಸಿಂಹ ನನ್ನನ್ನು ಬರಲು ಬಿಡದೆ ಅಡ್ಡಗಟ್ಟಿತ್ತು. ನೀವೊಬ್ಬರೇ ಈ ಕಾಡಿನ ರಾಜ ಅಂತ ಅಂದ್ಕೊಂಡಿದ್ದೆ, ಆದರೆ ಇನ್ನೊಂದು ಸಿಂಹ ಬೇರೆ ಬಂದಿದೆ ಇಲ್ಲಿಗೆ ಅಂತ ಆ ಸಿಂಹ ನಂಬೋ ಥರದಲ್ಲಿ ದೀರ್ಘಕರ್ಣ ಮೊಲ ಮಾತಾಡ್ಬಿಡುತ್ತೆ. ಮೊದಲೇ ಹಸ್ಕೊಂಡಿರೋಂಥ ಸಿಂಹ ಇನ್ಯಾರೋ ಮತ್ತೊಂದು ಸಿಂಹ ಬಂದು ನನ್ನ ಕಾಡಿಗೆ ಸೇರ್ಕೊಂಡ್ಬಿಟ್ಟಿದೆ, ನನ್ನ ಕೀರ್ತಿಗೆ, ನನ್ನ ರಾಜತ್ವಕ್ಕೆ, ಹಾಗೆ ಈ ಪ್ರಾಣಿ ಸಂಕುಲಗಳ ಆಹಾರ ನನಗೆ ಇನ್ಮೇಲೆ ದಕ್ಕದೆ ಹೋಗ್ಬಿಡುತ್ತಲ್ಲ ಅಂತ ತುಂಬಾ ಕೋಪದಿಂದ ಆ ಮೊಲದ ಮಾತಿನ ಬಲೆಗೆ ಸಿಕ್ಬಿದಂತಹ ಸಿಂಹ, ನಡಿ ತೋರಿಸು ಆ ಸಿಂಹ ಎಲ್ಲಿದೆ ಅಂತ ಕೇಳುತ್ತೆ. ಸಿಂಹದ ಈ ಮಾತು ಕೇಳಿ ದೀರ್ಘಕರ್ಣ ಮನಸ್ಸಲ್ಲೇ ಖುಷಿ ಪಡ್ತಾ ಇರುತ್ತೆ. ಯಾಕಂದರೆ ತನ್ನ ಮಾತಿನ ಬಲೆಗೆ ಸಿಂಹ ಬಿದ್ದಾಗಿದೆ ಅಂತ ಅಂದ್ಕೊಂಡು, ಹಾಗೆಯೇ ಆಗಲಿ ಬನ್ನಿ ಅಂತ ಅಂದ್ಬಿಟ್ಟು ಆ ಸಿಂಹವನ್ನು ಮುಂದ್ಗಡೆ ಬಿಟ್ಟು ತಾನು ಹಿಂದ್ಗಡೆಯಿಂದ ಆ ಹಳೆ ಬಾವಿ ಹತ್ರ ಬರಬೇಕಾದ್ರೆ, ನಿಮ್ಮನ್ನು ಮೆಚ್ಚದೆ ಮತ್ಸರಿಸುವ ಅಸಾಧಾರಣ ಪರಾಕ್ರಮಿಯಾಗಿರುವಂತಹ ಸಿಂಹ ಇಲ್ಲಿದೆ ನೋಡಿ ಅಂತ ಆ ಹಳೆ ಬಾವಿಯನ್ನು ತೋರಿಸುತ್ತೆ. ಮತ್ತೆ ಈಗ ದೀರ್ಘಕರ್ಣ ಮೊಲನೆ ಮಾತಾಡುತ್ತೆ, ದೇವ ನೋಡಿರಿ ಆ ಸಿಂಹ ಇರೋಂತಹ ಜಾಗ ಇದೆ ಅಂತ ಬಾವಿ ಒಳಗಡೆ ತೋರಿಸುತ್ತೆ. ಅಂದರೆ ತಾನು ಬಗ್ ನೋಡೋದಿಲ್ಲ, ಸಿಂಹ ಮಾತ್ರ ನೀನು ನೋಡು ಅಂತ ಹೇಳುತ್ತೆ. ಕೋಪಾಂಧನಾಗಿರುವಂತಹ ದಡ್ಡ ಶಿಖಾಮಣಿಯಾಗಿರುವಂತಹ ಈ ಸಿಂಹ ಏನು ಮಾಡುತ್ತೆ, ಆ ಕೂಪದೊಳಗಡೆ ಬಗ್ ನೋಡುತ್ತೆ. ಅಲ್ಲಿ ತನ್ನದೇ ಪ್ರತಿಬಿಂಬವನ್ನು ಕಂಡು ಮತ್ತೊಂದು ಸಿಂಹ ಅಲ್ಲಿ ಇದೆಯೇನೋ ಅಂತ ಭ್ರಮಿಸ್ಕೊಳ್ಳುತ್ತೆ. ಹೌದು, ಈ ಮೊಲ ಹೇಳ್ತಾ ಇರೋದು ನಿಜ, ಅಲ್ಲಿ ಇನ್ಯಾವುದೋ ಸಿಂಹ ಇದೆ ಅಂತ ಇದು ತನಗೆ ತಾನೇ ಅಂದ್ಕೊಳ್ಳುತ್ತೆ. ಈ ಮೊಲದ ಮುಂದೆನೇ ಆ ಸಿಂಹದ ಜೊತೆ ನಾನು ಹೋರಾಡಿ ಜಯವನ್ನು ತಗೊಂಡ್ರೆ ಎಲ್ಲ ಪ್ರಾಣಿ ಸಂಕುಲಗಳು ನನ್ನ ಹಿಡಿತದಲ್ಲೇ ಇರ್ತವೆ ಅಂತ ಅಂದ್ಕೊಂಡು ಏನು ಮಾಡುತ್ತೆ, ತುಂಬ ಕೋಪದಲ್ಲಿ ಆ ಸಿಂಹವನ್ನು ಕೊಂದೇ ಬಿಡ್ತೀನಿ ಅಂತ ಆ ಮಹಾಕೂಪಕ್ಕೆ ಬಿದ್ದು ಸಿಂಹ ಸತ್ತೋಗ್ಬಿಡುತ್ತೆ. ಈಗ ದಮನಕ ಹೇಳ್ತಾನೆ, ತಿಳಿಯಿತೆ ಕರಟಕ, ಎಷ್ಟೇ ಶೌರ್ಯವಂತನಾದರೂ ಕೂಡ ಕೋಪಾತುರನಾದವನು ಎಂದಾದರೂ ಬಾಳುವನೆ. ಹಾಗೆ ಈ ಸಿಂಹವನ್ನು ಬುದ್ಧಿಬಲದಿಂದ ಒಂದು ಮೊಲ ಕೊಂದಿತ್ತು. ಹಾಗೆಯೇ ವಿಶುದ್ಧ ಬುದ್ಧಿಯುಳ್ಳವನು, ದೃಢ ನಿರ್ಧಾರವುಳ್ಳವನು ಕೈಗೊಂಡಂತಹ ಕಾರ್ಯ ಹಲಸಿನ ಮರ ಹಣ್ಣು ಬಿಟ್ಟಂತೆ ಫಲಪ್ರದವಾಗಿರುವುದು. ಈ ಥರ ಬುದ್ಧಿವಂತರಿಗೆ ಸಾಧ್ಯವಾಗದ ಕೆಲಸ ಅಂತ ಯಾವುದಾದ್ರೂ ಇದೆಯಾ? ಇಲ್ಲ ಅಲ್ವಾ?
ಅಂತ ದಮನಕ ಮಾತಾಡ್ತಾನೆ. ಹೌದು, ಬುದ್ಧಿವಂತರು ಎಂಥ ಕಾರ್ಯವನ್ನು ಕೂಡ ಸುಲಭವಾಗಿ ಜಯಿಸ್ಕೊತಾರೆ. ನೀನು ಕೂಡ ಅಷ್ಟೇ ಬುದ್ಧಿವಂತನಾಗಿರುವೆ. ಹಾಗಾಗಿ ಪಿಂಗಳಕ ಹಾಗೆ ಸಂಜೀವಕನ ಸ್ನೇಹವನ್ನು ಮುರಿಬೇಕು, ಇದು ನಿನ್ನ ಜವಾಬ್ದಾರಿ ಅಂತ ಹೇಳ್ತಾನೆ. ಸರಿ ಆಯಿತು, ಹಾಗೆ ಆಗಲಿ ಅಂತ ದಮನಕ ಈಗ ಕಾಡಿನ ರಾಜ ಪಿಂಗಳಕನ ಹತ್ರ ಬರ್ತಾನೆ. ಬಹಳ ಭಯಭೀತಿಯಿಂದ ಬಂದಿರೋಂಥ ದಮನಕನನ್ನು ನೋಡಿ ಪಿಂಗಳಕ ಏನಾಯಿತು, ಯಾಕೆ ಇಷ್ಟೊಂದು ಚಿಂತಾಕ್ರಾಂತನಾಗಿರುವೆ ಅಂತ ಕೇಳ್ತಾನೆ. ಆಗ ದಮನಕ, ದೇವ, ಆ ಸಂಜೀವಕ ಅನ್ನೋ ಎತ್ತು ಆಗ ಮಾಡಿದಂಥ ಒಂದೇ ಒಂದು ಶಬ್ದದಿಂದ ಹೆದರ್ಕೊಂಡು ನೀವು ಈ ಕಾಡನ್ನು ಬಿಟ್ಟು ಹೋಗಬೇಕು ಅಂತ ನಿರ್ಧರಿಸಿದ್ರಿ. ಆಗ ನಾನು ನಿಮ್ಮನ್ನು ತಡೆದು ಆ ಭಯವನ್ನು ನಿವಾರಿಸಿ ನಿಮ್ಮ ನಡುವೆ ಸ್ನೇಹವನ್ನು ಏರ್ಪಡಿಸಿದ್ದೆ. ಆದರೆ ಈಗ ಸಂಜೀವಕ ರಾಜ್ಯಕ್ಕಾಸೆಪಟ್ಟು ನಿಮ್ಮನ್ನು ಕೊಲ್ಲಬೇಕೆಂದು ಹವಣಿಸುತ್ತಿದ್ದಾನೆ. ನನಗೆ ಈ ವಿಷಯ ಗೊತ್ತಾಗಿ ಈಗ ನನ್ನ ಕರ್ತವ್ಯ ಏನು ಅಂತ ನನಗೆ ತುಂಬಾ ಯೋಚನೆ ಆಗಿದೆ ಅಂತ ಪಿಂಗಳಕನ ಹತ್ರ ಹೇಳ್ತಾನೆ. ಪಿಂಗಳಕ, ಇಲ್ಲ, ಅವನು ನನ್ನ ಜೀವದ ಗೆಳೆಯ, ನನಗೆ ಅವನು ಸರಿಯಾಗಿ ನಡ್ಕೊತಾ ಇದ್ದಾನೆ, ಯಾವುದೇ ರೀತಿಯಾದಂತಹ ಮೋಸವನ್ನು ಮಾಡ್ತಾ ಇಲ್ಲ. ನೀನು ಸುಮ್ಮನೆ ಅವನ ಮೇಲೆ ಇಲ್ಲದನ್ನೆಲ್ಲ ಹೇಳ್ಬೇಡ ದಮನಕ ಅಂತ ಪಿಂಗಳಕ ಹೇಳ್ತಾನೆ. ಆದರೂ ಕೂಡ ಇವನು ಹಿಡಿದ ಪಟ್ಟಣ ಬಿಡೋದಿಲ್ಲ. ಇಲ್ಲ ಮಹಾಪ್ರಭು, ಆ ಸಂಜೀವಕ ನಿಮ್ಮ ಪ್ರಜೆಗಳಾಗಿರುವಂತಹ ಇತರೆ ಪ್ರಾಣಿ ಸಂಕುಲಗಳನ್ನೆಲ್ಲ ತನ್ನ ಕಡೆ ಮಾಡ್ಕೊತಾ ಇದ್ದಾನೆ, ಅವನೇ ನಿಮ್ಮ ರಾಜ್ಯವನ್ನು ಕಬಳಿಸೋಕೆ ಹೊಂಚಾಗ್ತಾ ಇದ್ದಾನೆ ಅಂತ ಹೇಳ್ತಾನೆ. ಆದರೂ ಕೂಡ ಪಿಂಗಳಕ ಅವನ ಮಾತನ್ನು ನಂಬೋದಿಲ್ಲ. ಪರಿಪರಿಯಾಗಿ ಎಳೆಯಾಗಿ ಅವನು ಯಾವ ರೀತಿ ಷಡ್ಯಂತ್ರ ಮಾಡಿದ್ನಲ್ವ ಅದೆಲ್ಲ ಪಿಂಗಳಕನ ಮುಂದೆ ಇಡ್ತಾನೆ. ಪಿಂಗಳಕ ಮಾತ್ರ ಸಂಜೀವಕನನ್ನು ಮನಸ್ಫೂರ್ತಿಯಾಗಿ ಸ್ನೇಹಿತ ಅಂತ ಒಪ್ಕೊಂಡಿದ್ದ ಅಲ್ವಾ, ಹಾಗಾಗಿ ಇವನ ಮಾತು ಅವನ ಕಿವಿಗೆ ಹೋಗ್ತಾ ಇರೋದಿಲ್ಲ. ಇವಾಗ ಏನು ಮಾಡ್ತಾನೆ ದಮನಕ, ದೇವ, ಸಂಜೀವಕನು ನೀಚನಾಗಿರುವುದರಿಂದ ಅವನನ್ನು ನಂಬಿದರೆ ಕೇಡು ಸಂಭವಿಸದೇ ಇರದು. ಸಜ್ಜನ ವ್ಯಕ್ತಿಗಳು ಉಪಕಾರವನ್ನೇ ಮಾಡಿದರೂ ನೀಚನಾಗಿರೋನು ಅವರಿಗೆ ಅಪಕಾರವನ್ನೇ ಮಾಡುತ್ತಾನೆ. ವನದಲ್ಲಿ ತನ್ನ ಮರಿಗಳೊಡಗೂಡಿಕೊಂಡಿದ್ದ ಒಂದು ವಾನರನು ಕತಕನೆಂಬ ಬೇಡನಿಗೆ ಉಪಕಾರವನ್ನು ಮಾಡಿ ಅವನಿಂದ ಕೊಲ್ಲಿಸಿಕೊಂಡಿತ್ತು. ಈ ಕತೆ ಗೊತ್ತಿದೆಯೇ ನಿಮಗೆ ಅಂತ ಕೇಳ್ತಾನೆ. ಆಗ ರಾಜ ಪಿಂಗಳಕ, ಅದೇನು ಕತೆ ಹೇಳು ದಮನಕ ಅಂತ ಕೇಳ್ತಾನೆ. ಈಗ ಈ ದಮನಕ ಉಪಕಾರವ ಮಾಡಿ ಕೆಟ್ಟ ಕಪಿಯ ಕಥೆಯನ್ನು ಹೇಳ್ತದೆ. ಕಾಮಾಕ್ಯ ಅನ್ನೋ ವನದಲ್ಲಿ ಕತಕನೆಂಬ ಬೇಡ ಇರ್ತಾನೆ. ಅವನೊಂದಿನ ಬೇಟೆಗೆ ಅಂತ ಹೋದಾಗ ಒಂದು ವಯಸ್ಸಾಗಿರೋಂಥ ಹುಲಿಯನ್ನು ಕಂಡು ಅದನ್ನು ಬೇಟೆಯಾಡೋದಕ್ಕೆ ಹೋಗ್ತಾನೆ. ಗುರಿ ತಪ್ಪೋಗುತ್ತೆ ಪಾಪ. ಆ ಹುಲಿ ತುಂಬ ಕೋಪದಿಂದ ಆ ಕತಕನನ್ನು ಅಟ್ಟಿಸ್ಕೊಂಡು ಬರುತ್ತೆ. ಗಾಬರಿಯಿಂದ ಒಂದು ದೊಡ್ಡ ಮರವನ್ನು ಏರಿ ಕುತ್ಕೊಂಡ್ಬಿಡ್ತಾನೆ ಕತಕ. ಅದೇ ಮರದಲ್ಲಿ ವಾನರ ಸಮೂಹ, ವಾನರ ಕುಟುಂಬ ವಾಸವಾಗಿರುತ್ತೆ. ತುದಿಯಲ್ಲಿ ಕೂತಿರುವಂಥ ಕತಕನನ್ನು ಇತ್ತ ಬಾ ಅಂತ ಅಂದ್ಬಿಟ್ಟು ವಾನರ ತನ್ನ ಹತ್ರ ಕರೆದು ಕುಂಡಿಸ್ಕೊಳ್ಳುತ್ತೆ. ಕೆಳಗಡೆ ಒಂದು ಹುಲಿ ಇತ್ತಲ್ವಾ, ಆ ಹುಲಿ ಹೇಳುತ್ತೆ, ಹೇ ವಾನರ, ನೀನು ಅವನನ್ನು ನನಗೆ ಸಿಗದಂತೆ ಮಾಡ್ತಾ ಇದೀಯಾ. ಇವನು ಮಹಾಪಾತಕನು, ವಿಶ್ವಾಸಘಾತಕ. ಮುಂದೆ ಒಂದಿನ ನಿನಗೂ ಕೂಡ ಕೆಡುಕನ್ನು ಮಾಡ್ತಾನೆ, ಆದ್ರಿಂದ ಅದನ್ನು ಕೆಳಗಡೆ ಬೀಳಿಸು ಅಂತ ಹೇಳುತ್ತೆ. ಆಗ ವಾನರ, ಇಲ್ಲ, ಇವು ನನ್ನನ್ನು ಆಶ್ರಯಿಸಿ ಬಂದಿದ್ದಾನೆ, ಹಾಗಾಗಿ ನಾನು ನಿನ್ನನ್ನು ರಕ್ಷಣೆ ಮಾಡ್ತೀನಿ, ನೀನು ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಹೊರಟೋಗು ಹುಲಿ ಅಂತ ಹೇಳುತ್ತೆ. ಅದಕ್ಕೆ, ಎಲೆ ವಾಲಿಮುಖ, ನನ್ನ ಮಾತು ಕೇಳದೆ ಹೋದರೆ ಈ ಕಳನನ್ನು ಒಳಗೊಂಡರೆ ಕಂಬಲಕನಿಗೂ ಶಿವಭೂತಿಗೂ ಆದ ಕಥೆಯಂತೆ ನಿನಗೂ ಕೂಡ ಆಗುತ್ತೆ, ನೋಡಿ ಯೋಚನೆ ಮಾಡು ಅಂತ ಹುಲಿ ಹೇಳುತ್ತೆ. ಆಗ ಆ ವಾನರ ಆ ಕೋತಿಗೆ ಅದೇನು ಕತೆ ಅಂತ ಅರ್ಥ ಆಗೋದಿಲ್ಲ. ಏನದು, ಅದೇನು ಕತೆ ಹೇಳಿ ನೋಡೋಣ ಅಂತ ಕೇಳುತ್ತೆ. ಆವಾಗ ಈ ಹುಲಿ ಆ ಕಥೆಯನ್ನು ಹೇಳೋದಕ್ಕೆ ಮುಂದಾಗುತ್ತೆ. ಒಂದು ದೊಡ್ಡ ಕಾಡಲ್ಲಿ ಒಬ್ಬ ಬೇಡ ಇರ್ತಾನೆ. ಅವನನ್ನ ಒಂದು ಹುಲಿ ಹಟ್ಟಿಸ್ಕೊಂಡು ಹೋಗ್ತಾ ಇರುತ್ತೆ. ಹೋಗಬೇಕಾದ್ರೆ ಪ್ರಾಣ ಭಯದಿಂದ ದಿಕ್ಕುಗಾಂಡೆ ಒಂದು ಹಳೆ ಬಾವಿ ಒಳಗಡೆ ಆ ಬೇಡ ಬಿದ್ದೋಗ್ಬಿಡ್ತಾನೆ. ಹುಲಿನೂ ಕೂಡ ಅದೇ ಸ್ಪೀಡಲ್ಲಿ ಬರ್ತಾ ಇರುತ್ತಲ್ವಾ, ಆ ಹುಲಿನೂ ಕೂಡ ಅದೇ ಬಾವಿಗೆ ಹೋಗಿ ಬಿದ್ದೋಗ್ಬಿಡುತ್ತೆ. ಈಗ ಇಬ್ಬರು ಬಾವಿ ಒಳಗಡೆನೇ ಇದ್ದಾರೆ, ಮೇಲ್ಗಡೆ ಬರೋದಕ್ಕಾಗ್ತಾ ಇಲ್ಲ. ಇನ್ನು ಅದೇ ಕಾಡಲ್ಲಿ ಚಪಲಕ ಅನ್ನೋ ಒಂದು ಕೋತಿ ನೀರು ಕುಡಿಬೇಕು ಅಂತ ಆ ಬಾವಿ ಹತ್ರ ಬರುತ್ತೆ. ಆದರೆ ಬಾವಿ ಒಳಗಡೆ ಹೆಂಗೆ ಹೋಗೋದು ಗೊತ್ತಾಗ್ತಾ ಇರೋದಿಲ್ಲ. ಒಂದು ಹಾವು ಒಳ್ಳೆ ದಾರದ ಥರ ಜೋತಾಡ್ತಾ ಇರುತ್ತೆ, ಬಾವಿಯಿಂದ ಕೆಳಗಡೆ ಇಳಿಬಿಟ್ಟಿರೋ ಥರ. ಈ ಹಾವನ್ನು ದಾರ ಅಂತ ಅಂದ್ಕೊಂಡು ಆ ಕೋತಿ ಅದರ ಸಹಾಯದಿಂದ ನಾನು ನೀರು ಕುಡಿತೀನಿ ಅಂತ ಆ ಹಾವಿನ ಬಾಲವನ್ನು ಹಿಡ್ಕೊಂಡ್ಬಿಡುತ್ತೆ. ಆವಾಗ ಈ ಕೋತಿ ಮತ್ತು ಹಾವು ಎರಡೂ ಆ ಬಾವಿ ಒಳಗಡೆ ಬಿದ್ದೋಗ್ಬಿಡುತ್ತೆ. ಇವಾಗ ಬೇಡ, ಹುಲಿ, ಕೋತಿ, ಹಾವು 4 ಜನ ಅದೇ ಬಾವಿಯಲ್ಲಿ ಇದ್ದಾರೆ. ಮೇಲಕ್ಕೆ ಬರೋದಕ್ಕೆ ದಾರಿ ಕಾಣದೆ ಅವ್ರು ಅಲ್ಲೇ ಇರ್ತಾರೆ. ನೋಡಿ, ಅದೇ ದಾರಿಯಲ್ಲಿ ತೀರ್ಥಯಾತ್ರೆಗೆ ಅಂತ ಒಬ್ಬ ಶಿವಭೂತಿ ಅನ್ನೋ ಬ್ರಾಹ್ಮಣ ಹೋಗ್ತಾ ಇರ್ತಾನೆ. ತುಂಬ ದೂರದಿಂದ ಬಂದಿರೋದ್ರಿಂದ ಒಂದು ಸ್ವಲ್ಪ ನೀರು ಕುಡಿಯೋಣ ಅಂತ ಬಾವಿ ಕಡೆ ನೋಡ್ತಾನೆ. ತನ್ನ ಕೈಯಲ್ಲಿ ಒಂದು ಕಳಶ ಕೂಡ ಇತ್ತಲ್ಲ, ಆ ಕಳಶವನ್ನು ಬಳ್ಳಿಯಿಂದ ಕಟ್ಟಿ ನೀರೊಳಗಡೆ ಇಳಿಬಿಡ್ತಾನೆ. ಆ ಬಳ್ಳಿಗೆ ಹುಲಿ ಸಿಕ್ಕಾಕೊಂಡು ಹುಲಿ ಆ ಬಳ್ಳಿಯನ್ನೇ ಹಿಡ್ಕೊಂಡು ಮೇಲಕ್ಕೆ ಬರ್ತಾ ಇರುತ್ತೆ. ಇವನಿಗೆ ಗೊತ್ತಿಲ್ಲ ಶಿವಭೂತಿಗೆ, ಏನು ಇಷ್ಟೊಂದು ಭಾರವಾಗಿದೆ, ಎಳೆದು ನೋಡೋಣ ಅಂತ ಅಂದ್ಬಿಟ್ಟು ಆ ಬಳ್ಳಿಯನ್ನು ನಿಧಾನಕ್ಕೆ ಮೇಲಕ್ಕೆ ಎಳಿತಾನೆ. ಬಲವಾಗಿ ಹಿಡಿದು ಎಳೆದಾಗ ಹುಲಿ ಮೇಲಕ್ಕೆ ಬರುತ್ತೆ.
ಹುಲಿಗೆ ತುಂಬಾ ಖುಷಿಯಾಗುತ್ತೆ, ಹೇಗೋ ಆ ಬಾವಿಯಿಂದ ಹೊರಗಡೆ ಬಂದ್ಬಿಟ್ನಲ್ಲ ನಾನು ಅಂತ ಅಂದ್ಬಿಟ್ಟು ಶಿವಭೂತಿಗೆ ನಮಸ್ಕಾರವನ್ನು ಮಾಡಿ ತಾನು ಈ ಬಾವಿಗೆ ಬಿದ್ದಿರೋಂಥ ಕಾರಣವನ್ನು ವಿವರವಾಗಿ ಹೇಳಿಬಿಟ್ಟು ಈ ಬಾವಿ ಒಳಗಡೆ ಇನ್ನೂ 3 ಜನ ಇದ್ದಾರೆ, ಆದರೆ ಆ 3 ಜನದಲ್ಲಿ ಇಬ್ಬರನ್ನ ನೀವು ಹೊರಗಡೆ ತೆಗೀರಿ, ಆದರೆ ಆ ಬೇಡನನ್ನು ಮಾತ್ರ ತೆಗಿಬೇಡಿ ಅಂತ ಹೇಳಿಬಿಟ್ಟು ನೀವು ಯಾವತ್ತಾದ್ರೂ ಒಂದಿನ ನನ್ನ ಗುಹೆ ಹತ್ರ ಬನ್ನಿ, ನಿಮಗೆ ಸತ್ಕಾರವನ್ನು ಮಾಡ್ತೀನಿ ಅಂತ ಮತ್ತೆ ನಮಸ್ಕಾರ ಮಾಡಿಬಿಟ್ಟು ಆ ಹುಲಿ ಹೊರಟೋಗುತ್ತೆ. ಇನ್ನು ಮತ್ತೆ ಶಿವಭೂತಿ ಆ ಸರ್ಪವನ್ನು ಹಾಗೆ ಆ ಕೋತಿಯನ್ನು ಕೂಡ ಹೊರಗಡೆ ತೆಗೆಯುತ್ತೆ. ಕೊನೆಯದಾಗಿ ಆ ಬೇಡನನ್ನು ಹೊರಗಡೆ ತೆಗೆಯುತ್ತೆ. ಎಲ್ಲರೂ ಕೂಡ ನಮ್ಮ ಮನೆಗೆ ಸತ್ಕಾರಕ್ಕೆ ಬನ್ನಿ ಅಂತ ಹೇಳಿಬಿಟ್ಟು ಹೋಗ್ತಾರೆ. ಆದರೆ ಇವರು ತೀರ್ಥಯಾತ್ರೆಗೆ ಹೋಗ್ತಾ ಇದ್ನಲ್ವಾ, ನಾನು ಮುಗಿಸ್ಕೊಂಡು ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ಬಿಟ್ಟು ತೀರ್ಥಯಾತ್ರೆಗೆ ಹೋಗ್ತಾನೆ ಶಿವಭೂತಿ. ಆ ಬೇಡನನ್ನು ಹೊರಗಡೆ ತೆಗಿಬೇಡಿ ಅಂತ ಯಾಕೆ ಹೇಳಿತ್ತು ಅಂತ ಅಂದರೆ ಅವನಿಂದ ನಿಮಗೆ ತೊಂದರೆ ಆಗುತ್ತೆ, ಅವನಿಂದ ಬರೀ ಅಪಾಯನೇ ಜಾಸ್ತಿ ಅಂತ ಅಂದ್ಬಿಟ್ಟು ತೆಗಿಬೇಡಿ ಅಂತ ಹೇಳಿತ್ತು. ಆದರೆ ಶಿವಭೂತಿ ಎಲ್ಲರನ್ನ ತೆಗೆದು ಅವ್ರ ಮನೆಗೆ ಕಳಿಸಿ ಇವನು ತೀರ್ಥಯಾತ್ರೆಗೆ ಅಂತ ಹೋಗ್ತಾನೆ. ತೀರ್ಥಯಾತ್ರೆ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಮೊದಲಿಗೆ ಹುಲಿಯನ್ನು ಭೇಟಿ ಆಗ್ತಾನೆ. ಆ ಹುಲಿ ಇವನಿಗೆ ತುಂಬ ಚೆನ್ನಾಗಿ ಸತ್ಕಾರವನ್ನು ಮಾಡಿ ತನ್ನ ಹತ್ರ ಇರುವಂತಹ ಎಲ್ಲ ನಗ ನಾಣ್ಯ ಆಭರಣವನ್ನು ಉಡುಗೊರೆಯಾಗಿ ಕೊಟ್ಬಿಟ್ಟು ಕಳಿಸುತ್ತಾನೆ. ಯಾರು? ಹುಲಿ ಶಿವಭೂತಿಗೆ ಕೊಟ್ಟಿರೋದು. ಇದಾದಮೇಲೆ ಆ ಶಿವಭೂತಿ ಒಂದು ಸ್ವಲ್ಪ ಮುಂದೆ ಬಂದ್ಬಿಟ್ಟು ಒಂದು ದೊಡ್ಡ ಮರದ ಕೆಳಗಡೆ ವಿಶ್ರಮಿಸ್ಕೊಳ್ತಾನೆ. ಆದರೆ ಆ ಮರ ಕಪ್ಪಿದಾಗಿರುತ್ತಲ್ವ, ಕಪಿತನ ಸಂಸಾರದ ಸಮೇತ ಆ ಮರದಲ್ಲಿ ವಾಸವಾಗಿರುತ್ತೆ. ತನ್ನ ಪ್ರಾಣವನ್ನು ಕಾಪಾಡಿರುವಂತಹ ಶಿವಭೂತಿ ಬಂದಿದ್ದಾನೆ ಅಂತ ಅವನಿಗೆ ತುಂಬ ಚೆನ್ನಾಗಿ ನೇರಳೆ, ಕಿತ್ತಳೆ, ತೆಂಗು, ಬಾಳೆ ಹೀಗೆ ಅನೇಕ ಹಣ್ಣುಗಳನ್ನು ತಂದು ತುಂಬ ಚೆನ್ನಾಗಿ ಸತ್ಕಾರವನ್ನು ಮಾಡ್ತಾನೆ. ಆವತ್ತಿನ ದಿನ ಶಿವಭೂತಿ ಅಲ್ಲೇ ಉಳ್ಕೊಂಡು ಕೆಲವು ದಿನಗಳ ಬಳಿಕ ಪದ್ಮನಗರವನ್ನು ಸೇರಿ ಆ ಬೇಡ ಇದ್ನಲ್ವ ಅವನ ಮನೆಗೆ ಹೋಗ್ತಾನೆ. ಅವನ ಮನಸ್ಸಲ್ಲಿ ಒಂದು ರೀತಿ ತಳಮಳ, ಬೇಡನಿಗೆ ನಾನು ಇವ್ರನ್ನ ಯಾವ ರೀತಿ ಸತ್ಕಾರ ಮಾಡಲಿ, ನನ್ನ ಹತ್ರ ಏನೂ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆವಾಗ ಶಿವಭೂತಿ ಕೇಳ್ತಾನೆ, ಯಾಕೆ, ಏನಾಯಿತು, ಯಾಕೆ ಯೋಚನೆ ಮಾಡ್ತಾ ಇದೆಯಾ ಅಂತ ಕೇಳಿದಾಗ, ನನ್ನ ಹತ್ರ ನಿಮಗೆ ಸತ್ಕಾರ ಮಾಡೋದಕ್ಕೆ ಏನೂ ಇಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ, ನೀನೇನು ಯೋಚನೆ ಮಾಡಬೇಡ, ನಾನು ನಿನಗೆ ಬದುಕುವಂಥ ದಾರಿಯನ್ನು ಹೇಳ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಆ ಹುಲಿ ಕೊಟ್ಟಿತ್ತಲ್ವ ಒಡವೆ, ಆ ಒಡವೆ ವಸ್ತ್ರಗಳನ್ನೆಲ್ಲ ಈ ಒಬ್ಬ ಬೇಡನ ಹತ್ರ ತೋರಿಸ್ತಾನೆ ಶಿವಭೂತಿ. ಬೇಡನಿಗೆ ತುಂಬ ಆಸೆ ಇರುತ್ತೆ, ಆಸೆ ಬುರುಕಾಗಿರ್ತಾನೆ. ಈ ಬ್ರಾಹ್ಮಣನಿಂದ ನನಗೆ ಎಷ್ಟೊಂದು ಉಪಕಾರ ಆಗಿದೆ, ನನ್ನ ಪ್ರಾಣ ಉಳಿದಿದೆ ಅಂತ ಯೋಚನೆ ಮಾಡ್ದಲೇ ಶಿವಭೂತಿಗೆ ಅಹಿತವನ್ನು ಉಂಟು ಮಾಡ್ತಾನೆ. ಅಂದರೆ ಆ ನಗರವನ್ನು ಆಳುವಂಥ ಅರಸನಲ್ಲಿಗೆ ಹೋಗಿ, ದೇವ, ನೀವು ಧರಿಸಿರೋಂಥ ಆಭರಣವನ್ನು ಒಬ್ಬ ಬ್ರಾಹ್ಮಣ ಕದ್ಕೊಂಡು ಬಂದು ನಮ್ಮ ಮನೆಯಲ್ಲಿ ಇವಾಗ ತಂಗಿದ್ದಾನೆ, ನೀವು ಬೇಗ ಅವನನ್ನು ಹಿಡೀರಿ ಅಂತ ಹೇಳ್ತಾನೆ. ಅರಸನಿಗೆ ತುಂಬಾ ಕೋಪ ಬರುತ್ತೆ. ತಳಾರನನ್ನು ಕರೆದುಬಿಟ್ಟು ಆ ಬ್ರಾಹ್ಮಣನನ್ನು ಬಂಧಿಸ್ತಾನೆ. ಬ್ರಾಹ್ಮಣ ಇವಾಗ ಸೆರೆಮನೆಯಲ್ಲಿ ಇದ್ದಾನೆ. ಪಾಪ ಹುಲಿ ಮೊದಲೇ ಹೇಳಿತ್ತು ಈ ಬೇಡನನ್ನು ನೀನು ಕಾಪಾಡಬೇಡ ಅಂತ. ಈಗ ಆ ಬ್ರಾಹ್ಮಣ ತನ್ನ ಮರಳುತನಕ್ಕೆ ತನಗೆ ತಾನೇ ಹಾಸ್ಯ ಮಾಡ್ಕೊಂಡು ನಗುತ್ತೆ. ಇಷ್ಟಕ್ಕೂ ಈ ಸೆರೆಮನೆಯಿಂದ ನಾನು ಯಾವ ರೀತಿ ಹೊರಗಡೆ ಹೋಗೋದು ಅಂತ ತುಂಬ ಯೋಚನೆ ಮಾಡಿದಾಗ ಮತ್ತೊಂದು ಪ್ರಾಣಿ ಇತ್ತಲ್ವ ಉರಗ, ಆ ಸರ್ಪದ ನೆನಪಾಗ್ಬಿಡುತ್ತೆ. ನೀವು ಕಷ್ಟದಲ್ಲಿದ್ದಾಗ ನನ್ನನ್ನು ನೆನಪಿಸ್ಕೊಳ್ಳಿ, ನಾನು ಬಂದು ಸಹಾಯ ಮಾಡ್ತೀನಿ ಅಂತ ಹೇಳಿತ್ತಲ್ವ. ಈಗ ಬ್ರಾಹ್ಮಣ ಸರ್ಪವನ್ನು ಸ್ಮರಿಸ್ಕೊತಾನೆ. ನನ್ನಿಂದ ಏನಾಗಬೇಕು ಅಂತ ಆ ಸರ್ಪ ಬಂದು ಕೇಳಿದಾಗ ನನ್ನನ್ನು ಈ ಸೆರೆಮನೆಯಿಂದ ಪಾರು ಮಾಡು ಅಂತ ಹೇಳ್ತಾನೆ. ಆಗ ಸರ್ಪ, ಸರಿ ಆಯಿತು, ನಾನು ಈ ಅರಸನ ಮಗನನ್ನು ಕಚ್ತೀನಿ, ನೀನೇ ಅವನನ್ನು ಬದುಕೋದಕ್ಕೆ ಆಗುತ್ತೆ, ನೀನು ಅಭಿಮಂತ್ರಿಸಿದ ನೀರನ್ನು ಅವನ ಮೇಲೆ ಚಿಮುಕಿಸಿದಾಗ ಅವನು ಬದುಕೊಂತಾನೆ, ಆಗ ರಾಜ ನಿನಗೆ ಸತ್ಕಾರವನ್ನು ಮಾಡ್ತಾನೆ ಅಂತ ಹೇಳಿಬಿಟ್ಟು ಸರ್ಪ ಹೋಗಿ ಅದು ಹಿಡಿಯೋ ಥರನೇ ಮಾಡುತ್ತೆ. ರಾಜ ಊರಲ್ಲೆಲ್ಲ ಡಂಗುರ ಸಾರ್ತಾನೆ, ಯಾರಾದರೂ ನನ್ನ ಮಗನ ವಿಷವನ್ನು ತೆಗೆದ್ರೆ ಅವನಿಗೆ ನಾನು ಕೇಳಿದ್ದನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಆವಾಗ ಈ ಸೆರೆಮನೆಯಲ್ಲಿ ಇದ್ನಲ್ವ ಈ ಶಿವಭೂತಿ, ಅವನು ನನ್ನಿಂದ ಸಾಧ್ಯ ಆಗುತ್ತೆ, ನಾನು ಮಾಡ್ತೀನಿ ಆ ಕೆಲಸ ಅಂತ ಹೇಳ್ತಾನೆ. ಆವಾಗ ಸೆರೆಮನೆಯಿಂದ ಅವನನ್ನು ಬಿಡಿಸ್ತಾರೆ. ಇವನು ಆ ಮಂತ್ರಿಸಿದಂತಹ ಒಂದು ನೀರನ್ನು ಅವನ ಮೇಲೆ ಚುಮುಕಿಸ್ತಾನೆ. ತಕ್ಷಣವೇ ಅವನು ಎದ್ದು ಕೂತ್ಕೊತಾನೆ. ರಾಜನಿಗೆ ತುಂಬಾ ಖುಷಿ ಆಗುತ್ತೆ. ಸೆರೆಮನೆಯಿಂದ ಶಿವಭೂತಿಯನ್ನು ಬಿಡಿಸ್ಬಿಟ್ಟು ಅವನಿಗೆ ವಜ್ರ, ವೈಡೂರ್ಯ, ಚಿನ್ನವನ್ನೆಲ್ಲ ಕೊಟ್ಟು ಕಳಿಸ್ತಾನೆ. ಮತ್ತು ಆ ಬೇಡನಿಗೆ ಯಾವುದೇ ಪನಿಷ್ಮೆಂಟ್ ಆಗಿಲ್ವಾ ಅಂತ ಅಂದರೆ ರಾಜನಿಗೆ ಗೊತ್ತಾಗುತ್ತೆ ಈ ಬೇಡನಿಂದ ಪಾಪ ಈ ಒಬ್ಬ ಮುನಿಗಳಿಗೆ ಎಷ್ಟೊಂದು ಕಷ್ಟ ಉಂಟಾಯಿತು ಅಂತ. ತಕ್ಷಣವೇ ಆ ರಾಜ ಆ ಕಿರಾತನನ್ನು ಯಮಪುರಿಗೆ ಕಳಿಸ್ತಾನೆ. ನೋಡಿ, ಈ ಕಥೆಯನ್ನು ಹುಲಿ ವಾನರನಿಗೆ ಹೇಳ್ತಾ ಇದೆ. ಕತೆ ಕೇಳಿದೆ ಅಲ್ವಾ, ನೋಡು ನೀನಿವಾಗ ಅವನನ್ನು ಇಲ್ಲಿಗೆ ನೂಕು, ನನ್ನ ಹತ್ರ ಕಳಿಸೋ ಅವನನ್ನು ಅಂತ ಹೇಳುತ್ತೆ. ಆದರೆ ಆ ವಾನರ ಎಷ್ಟು ಹೇಳಿದ್ರು ಕೂಡ ನಾನು ಇವನನ್ನು ನೂಕೋದಿಲ್ಲ, ನಾನು ಇವನನ್ನು ಕಾಪಾಡ್ತೀನಿ, ನೀನು ಇಲ್ಲಿಂದ ಹೊರಟೋಗು ಅಂತ ಹುಲಿಯನ್ನು ಅಲ್ಲಿಂದ ಕಳಿಸ್ಬಿಡುತ್ತೆ. ಈಗ ಹುಲಿ ತಾನೇ ಏನು ಮಾಡೋಕ್ಕಾಗುತ್ತೆ, ವಾಪಸ್ ಹೊರಟೋಗುತ್ತೆ. ಪಾಪ ಈ ವಾನರ ಆ ಬೇಡನನ್ನು ಕಾಪಾಡ್ತಲ್ವಾ, ಆದರೆ ಅವನಿಗೆ ಅಂತ ಕೃತಜ್ಞತೆಯೇ ಇಲ್ಲ, ಕಾಪಾಡ್ತು, ನನ್ನ ಪ್ರಾಣವನ್ನು ರಕ್ಷಣೆ ಮಾಡ್ತು ಅಂತ. ಆ ವಾನರನ ಮರಿಗಳಿತ್ತು, ಒಂದು 3-4 ಕಪಿಗಳಿದ್ವಲ್ಲ, ಆ ಮರಿಗಳನ್ನು ತನ್ನ ಕುಟುಂಬಕ್ಕೆ 1-2 ದಿನ ಆಹಾರಕ್ಕಾಗ್ತದೆ ಅಂತ ಅಂದ್ಬಿಟ್ಟು ಆ ಬೇಡ ಏನು ಮಾಡ್ತಾನೆ, ಆ ವಾನರನ ಮಕ್ಕಳನ್ನು ಎತ್ಕೊಂಡು ಹೋಗ್ಬಿಡ್ತಾನೆ. ಆದ್ದರಿಂದ ಪಿಂಗಳಕ ಮಹಾರಾಜ, ಕಪಿಯನ್ನು ಪಾಪಕರ್ಮಿಯನ್ನು ನಂಬಿದವನಿಗೆ ಆಪತ್ತು ತಪ್ಪಿದ್ದಲ್ಲ ಅಂತ ದಮನಕ ಹೇಳ್ತಾನೆ. ಈಗ ಪಿಂಗಳಕ, ನೀನು ಹೇಳೋದು ನಿಜವಾದರೂ ಕೂಡ ಋಷಭೇಂದ್ರ ನಿಷ್ಪಾಪಿ, ಪಶು, ಧಾರ್ಮಿಕನು, ನೀತಿಜ್ಞನೂ ಕೂಡ ಅವನು. ಸಂಜೀವಕ ನನಗೆ ಉತ್ತಮ ಗೆಳೆಯ ಅಂತ ಹೇಳ್ತಾನೆ. ಈಗ ಮತ್ತೆ ದಮನಕ ಸಂಜೀವಕನ ಸ್ನೇಹವನ್ನು ಏನೆಂದು ಬಣ್ಣಿಸಲಿ? ಕ್ಷತ್ರಿಯ ಧರ್ಮವರ್ತಿಯಾಗಿರುವಂತಹ ನಿನಗೆ ಯತಿ ಧರ್ಮವನ್ನು ಅಂಟಿಸಿದ, ನೀನು ಅದರಂತೆ ಕೆಲವು ದಿನಗಳಲ್ಲಿ ಹುಲ್ಲು ತಿಂದು ಪಶುತ್ವವನ್ನು ಹೊಂದುವೆ.
ಸಂಸರ್ಗಜ ದೋಷಗುಣ ಭವಂತಿ ಎಂಬ ಸುಭಾಷಿತದ ಅರ್ಥ ಏಕೆ ತಪ್ಪುವುದು ಅಂತ ದಮನಕ ಒಂದು ರೀತಿ ಗೊಂದಲದ ರೀತಿಯಲ್ಲಿ ಮಾತಾಡ್ತಾನೆ. ಪಿಂಗಳಕನಿಗೆ ಅರ್ಥ ಆಗೋದಿಲ್ಲ. ಅದೇನದು ಸರಿಯಾಗಿ ಹೇಳು ಅಂತ ಕೇಳ್ತಾನೆ. ಈಗ ದಮನಕ 2 ಗಿಳಿಗಳ ಕಥೆಯನ್ನು ಸವಿಸ್ತಾರವಾಗಿ ಪಿಂಗಳಕನ ಮುಂದೆ ಇಡ್ತಾನೆ. ಯಾಕಂದರೆ ಹೇಗಾದರೂ ಮಾಡಿ ಪಿಂಗಳಕ ಮತ್ತು ಸಂಜೀವಕನ ಸ್ನೇಹವನ್ನು ಮುರಿಬೇಕಾಗಿರುತ್ತೆ ಅಲ್ವಾ. ಹಾಗಾಗಿ ಅನೇಕ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇರ್ತಾರೆ. ಮುಂದಿನ ಸಂಚಿಕೆಯಲ್ಲಿ 2 ಗಿಳಿಗಳ ಕಥೆಯ ಸಂಪೂರ್ಣ ಸಾರಾಂಶವನ್ನು ತಿಳ್ಕೊಳ್ಳೋಣ.